ಓಕೆ, ಯಡಿಯೂರಪ್ಪ ಅವರೇನೋ ಆ ರೀತಿ ಸ್ಪಷ್ಟನೆ ಕೊಡ್ತಾರೆ, ಆದ್ರೆ ರಾಜಕೀಯದಲ್ಲಿ ಯಾವಾಗ ಏನ್ ಹೇಳಿಕೆ ಕೊಡ್ತಾರೆ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಇಲ್ಲಿವರೆಗೂ ಎಚ್ ಡಿ ದೇವೇಗೌಡರು ಅದೇ ಮಾತನ್ನ ಹೇಳ್ತಾ ಇದ್ರು, ಸ್ಪರ್ಧನೆ ಮಾಡಲ್ಲ ರೀ, ಯಾಕ್ರಿ ಆ ಪ್ರಶ್ನೆ ಕೇಳ್ತೀನಿ ಅಂತಿದ್ರು. ಆದ್ರೆ ಈಗ ಊಹಾಪೋಹ ತುಮಕೂರ ಬೆಂಗಳೂರು ನಾರ್ತ್ ಅನ್ನುವ ಒಂದಿಷ್ಟು ತಲೆಯಲ್ಲಿ ಹುಳ ಬಿಟ್ಕೊಳ್ಳುವಷ್ಟರ ಮಟ್ಟಿಗೆ ಒಂದಿಷ್ಟು ಕಾವೇರಿದ ವಾತಾವರಣ ರಂಗೇರಿದ್ದನ್ನು ಕೂಡ ನಾವು ನೋಡಬಹುದಾಗಿದೆ. ಹೀಗಾಗಿ ರಾಜಕಾರಣದಲ್ಲಿ ಯಾವ ಕಾರಣಕ್ಕೆ ಹೇಳ್ತಾರೆ, ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಕಾಯಲೇಬೇಕಾಗತ್ತೆ. ಆದ್ರೆ ಸದ್ಯಕ್ಕೆ ಇರುವಂತಹ ಇನ್ಫಾರ್ಮೇಶನ್ ನಾವು ನಿಮಗೆ ಕೊಡುವಂತಹ ಜವಾಬ್ದಾರಿ ನಮ್ದು. ಹೀಗಾಗಿ ಏನಿದೆ ಸದ್ಯದ ವಾತಾವರಣ ಅದನ್ನ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದೀವಿ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಕ್ಲಾರಿಟಿ ಮತ್ತು ಡೀಟೇಲ್ಸ್ ನೀಡ್ತಾರೆ ನಮ್ಮ ಡೆಲ್ಲಿ ಕರೆಸ್ಪಾಂಡೆಂಟ್ ಸ್ವಾತಿ ಚಂದ್ರಶೇಖರ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾತಿ, ವೆರಿ ಇಂಟ್ರೆಸ್ಟಿಂಗ್ ಮತ್ತು ಸರ್ಪ್ರೈಸಿಂಗ್ ಶಾಕಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ನಿನ್ನೆ ಘೋಷಣೆ ಮಾಡುತ್ತೆ ಅನ್ನುವ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಆದ್ರೆ ಆ ಎಕ್ಸ್ಪೆಕ್ಟೇಷನ್ ಸುಳ್ಳಾಗಿದೆ. ಕಾರಣ, ನರೇಂದ್ರ ಮೋದಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದೆ. ಯಾಕೆ ಹರಿದಾಡ್ತಾ ಇದೆ? ಒಂದು ವೇಳೆ ಇಫ್ ಸೋ ವೈ? ರಾಘವ್, ಒಂದು ಕಡೆಯಿಂದ ಬಹುಶಃ ನನ್ನ ಸೋರ್ಸಸ್ ಬಿಟ್ಕೊಟ್ಟಿರುವಂತಹ ಈ ಮಾಹಿತಿಯನ್ನ ನಾನು ಶೇರ್ ಮಾಡಬಹುದು ಅಂತ ಅನ್ಕೋತೀನಿ. ಯಾವಾಗ ನರೇಂದ್ರ ಮೋದಿ ಅವರು ಈ ಒಂದು ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನುವಂತಹ ಮಾಹಿತಿ ಸ್ಪ್ರೆಡ್ ಆಯ್ತು, ಆವಾಗ ಬಿಜೆಪಿ ಆಫೀಸಲ್ಲೂ ಕೂಡ ಒಂದಿಷ್ಟು ವಾತಾವರಣ ಸೃಷ್ಟಿಯಾಯಿತು. ಇದೇನು ನರೇಂದ್ರ ಮೋದಿ ಕರ್ನಾಟಕದಿಂದ ಸ್ಪರ್ಧೆ ಮಾಡ್ತಾರಾ, ಅಥವಾ ಕರ್ನಾಟಕದಿಂದ ಸ್ಪರ್ಧೆ ಮಾಡಿದ್ರೆ ಅದಕ್ಕೆ ಏನು ಹಿನ್ನೆಲೆ ಅನ್ನುವಂಥದ್ದು. ಇಡೀ ದಕ್ಷಿಣ ಭಾರತವನ್ನ ತೆಗೆದುಕೊಂಡ್ರೆ ಬಿಜೆಪಿಗೆ ಇರುವಂತಹ ಸೇಫ್ ಸ್ಟೇಟ್ ಅಂದ್ರೆ ಅದು ಕರ್ನಾಟಕ. ಒಂದು ಕಡೆಯಿಂದ ಈ ಹಿಂದೆ ತಿರುವನಂತಪುರಂ ಅಂದ್ರೆ ಶಶಿ ತರೂರ್ ಇರುವಂತಹ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಶಶಿ ತರೂರ್ ಆಪೋಸಿಟ್ ಕಂಟೆಸ್ಟ್ ಮಾಡ್ತಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇತ್ತು. ಅಷ್ಟೇ ಅಲ್ಲ, ಆಂಧ್ರ ಪ್ರದೇಶದಿಂದಲೂ ಕೂಡ ಕಂಟೆಸ್ಟ್ ಮಾಡಬಹುದು ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇತ್ತು. ಆದ್ರೆ ಬಿಜೆಪಿಗೆ ಬಂದಿರುವಂತಹ ಒಂದು ಗ್ರೌಂಡ್ ರಿಪೋರ್ಟ್ ಪ್ರಕಾರ ಇಡೀ ದಕ್ಷಿಣ ಭಾರತದಲ್ಲಿ ಯಾವುದೇ ಸ್ಟೇಟ್ನಲ್ಲಿ ನರೇಂದ್ರ ಮೋದಿ ಕಂಟೆಸ್ಟ್ ಮಾಡಿದ್ರೆ ಕರ್ನಾಟಕವನ್ನ ಹೊರತುಪಡಿಸಿ ಆ ಎಲ್ಲಾ ಸ್ಟೇಟ್ಗಳಲ್ಲೂ ಕೂಡ ಒಂದು ಸೋಲಿನ ಭೀತಿಯೂ ಕೂಡ ಇರಬಹುದು, ಅಥವಾ ಮಾರ್ಜಿನ್ ತುಂಬಾ ಕಡಿಮೆ ಆಗಬಹುದು ಅನ್ನುವಂಥದ್ದು ಬಿಜೆಪಿ ಒಂದು ಸರ್ವೆಯನ್ನ ಮಾಡಿ ನೀಡಿರುವಂತಹ ಒಂದು ರಿಪೋರ್ಟ್. ಇನ್ನು 2 ದಿನಗಳ ಕಾಲ ಸಿಇಸಿ ದೆಹಲಿಯಲ್ಲಿ ನಡೆಯುತ್ತೆ. ಮೊದಲನೇ ದಿನದ ಸಿಇಸಿಯಲ್ಲಿ ಕರ್ನಾಟಕದ ಬಗ್ಗೆ ಚರ್ಚೆ ಆಗುತ್ತೆ, ಎಲ್ಲಾ ಸೀಟ್ಗಳ ಬಗ್ಗೆ ಚರ್ಚೆ ಆಗುತ್ತೆ. ಆದ್ರೆ ಈ ಒಂದು ಸೀಟ್ ಏನಿದೆ, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಗ್ರಾಮಾಂತರ ಏನಿದೆ, ಈ 2 ಕ್ಷೇತ್ರಗಳನ್ನ ನಾನು ಮತ್ತೆ ಅಮಿತ್ ಶಾ ಡಿಸೈಡ್ ಮಾಡ್ತೀವಿ, ಇದರ ಬಗ್ಗೆ ನಿಮಗೆ ಮತ್ತೆ ತಿಳಿಸ್ತೀವಿ ಅನ್ನುವಂತಹ ಒಂದು ಮಾಹಿತಿಯನ್ನ ಸಿಇಸಿಯಲ್ಲಿ ಚರ್ಚೆ ಮಾಡಿ ರಾಜ್ಯ ನಾಯಕರಿಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ತಿಳಿಸ್ತಾರೆ ಅನ್ನುವಂತ ಮಾಹಿತಿ ನನಗೆ ಲಭ್ಯವಾಗಿರುವಂತದ್ದು. ಬಟ್ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ, ಹಾಗಿದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಸೀಟನ್ನ ಕೊಡಿ ಅಂತ ಯಾಕೆ ಹೇಳಿದ್ರು? ನೀವು ಮುಂದುವರಿರಿ, ನೀವು ಅಲ್ಲಿ ಕೆಲಸವನ್ನ ಶುರು ಮಾಡಿ. ಅಷ್ಟೇ ಅಲ್ಲ, ತೇಜಸ್ವಿನಿ ಅನಂತಕುಮಾರ್ ಅಲ್ಲಿರುವಂತಹ ಬ್ಲಾಕ್ ಬಿಜೆಪಿ ನಾಯಕರಿಗೆ ಹೇಳಿರುವಂತದ್ದು, ಕಾರ್ಯಕರ್ತರಿಗೆ ಹೇಳಿರುವಂತದ್ದು, ನನಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳಿರುವಂತದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಅನ್ನ ಶುರು ಮಾಡಿ ಅಂತ ಹೇಳಿರುವಂತದ್ದು, ಮತ್ತು ಸುತ್ತೂರು ಮಠದ ಶ್ರೀಗಳನ್ನ ಭೇಟಿ ಮಾಡಿ ನಿಮ್ಮ ಆಶೀರ್ವಾದ ನಮಗೆ ಇರಬೇಕು ಅಂತ ಹೇಳಿರುವಂತದ್ದು. ಸೊ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಸೆಂಟರ್ ನಲ್ಲಿ ಅಮಿತ್ ಶಾ ಜೊತೆ, ನರೇಂದ್ರ ಮೋದಿಯ ಜೊತೆ ಉತ್ತಮ ಒಡನಾಟ ಮತ್ತು ಸಂಬಂಧವನ್ನ ಇಟ್ಕೊಂಡಿರುವಂತಹ ತೇಜಸ್ವಿನಿ ಅನಂತಕುಮಾರ್, ಮತ್ತು ಹೈಕಮಾಂಡ್ ನಲ್ಲೂ ಕೂಡ ಈ ಹಿಂದೆ ಅನಂತಕುಮಾರ್ ಇದ್ದಾಗಲೂ ಕೂಡ ದೆಹಲಿಗೆ ಬಂದು ಹೋಗಿ ಹೈಕಮಾಂಡ್ ನಾಯಕರ ಜೊತೆ ನಿರ್ಮಲಾ ಸೀತಾರಾಮನ್ ಆಗಿರಬಹುದು, ಸ್ಮೃತಿ ಇರಾನಿ ಆಗಿರಬಹುದು, ಇವರೆಲ್ಲರ ಜೊತೆ ಉತ್ತಮ ಸಂಪರ್ಕವನ್ನ ಇಟ್ಕೊಂಡಿರುವಂತಹ ತೇಜಸ್ವಿನಿ ಅನಂತಕುಮಾರ್ಗೆ ದೆಹಲಿ ಪಾಳ್ಯದಲ್ಲಿ ಏನ್ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋದು ಬಹುತೇಕ ಕಷ್ಟದ ವಿಷಯ ಅಲ್ಲ ಅನ್ನೋದು ನನಗೆ ಇರುವಂತಹ ಮಾಹಿತಿ, ರಾಘವ್. ಸೊ ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಈ ಒಂದು ಕ್ಷೇತ್ರದಿಂದ ಕಣಕ್ಕೆ ಇಳಿತಾರೆ ಅನ್ನೋದು ಇಟ್ ಇಸ್ ಡೌಟ್ಫುಲ್ ಅಂತ ಅನ್ಸಿದ್ರು ಕೂಡ ಬಿಜೆಪಿಯ ಮಾಹಿತಿಗಳು ಹೇಳ್ತಾ ಇರುವಂತದ್ದು ಇಳಿಲೂಬಹುದು ಅಥವಾ ಕಣಕ್ಕೆ ಇಳಿದೇ ಇರಲೂಬಹುದು. ನರೇಂದ್ರ ಮೋದಿ ಈ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಲೂಬಹುದು ಅಥವಾ ಮಾಡದೇನೂ ಇರಬಹುದು. ಇದರ ಬಗ್ಗೆ ನಾವೀಗಲೇ ಸ್ಪಷ್ಟೀಕರಣವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕೇಂದ್ರ ಬಿಜೆಪಿ ನಾಯಕರು ನನಗೆ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಸೊ ಯಾಕೆ ಈ ರೀತಿಯಾದಂತಹ ಡೈಲಮಾದಲ್ಲಿ ಇಟ್ಟಿದ್ದಾರೆ ಅಂದ್ರೆ, ಬಹುಶಃ ಈ ಒಂದು ಥಾಟ್ ಪ್ರೋಸೆಸ್ ಕೇಂದ್ರ ಬಿಜೆಪಿಯ ನಾಯಕರಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ರಲ್ಲಿ ನಡೀತಾ ಇದೆ ಅನ್ನೋದು ಒಂದು ಕಡೆ ಸ್ಪಷ್ಟವಾಗುತ್ತೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಯಡಿಯೂರಪ್ಪನವರು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಹೇಳ್ತಾರೆ, ಇಲ್ಲ ನರೇಂದ್ರ ಮೋದಿ ಅವರು ಬೆಂಗಳೂರು ದಕ್ಷಿಣದಿಂದ ಕಂಟೆಸ್ಟ್ ಮಾಡೋದಿಲ್ಲ ಅನ್ನುವಂಥದ್ದು. ಒಪ್ಕೊಳ್ಳೋಣ, ನರೇಂದ್ರ ಮೋದಿ ಅವರು ಕಂಟೆಸ್ಟ್ ಮಾಡೋದಿಲ್ಲ ಅನ್ನೋದಾದ್ರೆ ಯಾಕೆ 21 ಕ್ಷೇತ್ರಗಳಲ್ಲಿ ನಿನ್ನೆ ಅನೌನ್ಸ್ ಮಾಡಿದಂತಹ ಸೀಟ್ಗಳಲ್ಲಿ 22 ಕ್ಷೇತ್ರ ಬೆಂಗಳೂರು ಸೌತ್ ಬಿಜೆಪಿಯ ಬ್ಯಾಷನ್ ಆಗಿರುವಂತದ್ದು, 6 ಬಾರಿ ಅನಂತಕುಮಾರ್ ಈ ಕ್ಷೇತ್ರದಿಂದ ಗೆದ್ದಿರುವಂತದ್ದು, ಕಾಂಗ್ರೆಸ್ ಮತ್ತು ಜೆಡಿಎಸ್ ಯಾರನ್ನ ಕ್ಯಾಂಡಿಡೇಟ್ ಹಾಕಬೇಕು ಅಂತ ಹುಡುಕುವಂತಹ ಪರಿಸ್ಥಿತಿ ಇರುವಂತದ್ದು. ಸೊ ಈ ರೀತಿ ಎಲ್ಲ ಇರಬೇಕಾದ್ರೆ ಯಾಕೆ ಆ ಸೀಟಿನ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡೋದಿಲ್ಲ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಪರ್ಸೆಪ್ಷನ್ಸ್. ನಾನು ನೆನ್ನೆನೆ ಹೇಳ್ತಿದ್ದ ಹಾಗೆ ಬಿಜೆಪಿ, ಎಸ್ಪೆಷಲಿ ಈ ಹೊಸ ಬಿಜೆಪಿ ಏನಿದೆ
2013ರಿಂದ ಶುರುವಾಗಿರುವಂತಹ ಒಂದು ಹೊಸ ನಾಯಕತ್ವದ ಬಿಜೆಪಿ ಏನಿದೆ, ಇಟ್ ಈಸ್ ನೋನ್ ಫಾರ್ ಶಾಕ್ಸ್ ಅಂಡ್ ಸರ್ಪ್ರೈಸಸ್ ಅಂತ. ಸೊ ಬಹುತೇಕ ಕರ್ನಾಟಕಕ್ಕೆ ಒಂದು ಸಿಹಿ ಸುದ್ದಿ ಕಾದಿರಬಹುದೇನೋ. ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಕರ್ನಾಟಕದಿಂದನೂ ಕೂಡ ಕಂಟೆಸ್ಟ್ ಮಾಡುವಂತಹ ಸಾಧ್ಯತೆ ಇರಬಹುದೇನೋ. ಬಟ್ ಇಷ್ಟೆಲ್ಲ ಬೆಳವಣಿಗೆಗಳು ಆದ ನಂತರ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ನೀವು ಮುಂದುವರಿರಿ ಅಂತ ಹೇಳಿದ ನಂತರ ಈಗ ಈ ಸೀಟನ್ನ ತೆಗೆದುಕೊಂಡು ಅಲ್ಲಿಂದ ಪ್ರಧಾನಿ ಕಂಟೆಸ್ಟ್ ಮಾಡೋದು ಸಾಧ್ಯತೆಗಳು ಇಲ್ಲ ಅಂತ ನನಗನ್ಸುತ್ತೆ. ರಾಘವ್, ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ಸ್ವಾತಿ. ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.